ಸ್ಟಾರ್ಟ್ ಮಾಡಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ನಾನು ಶಿವಾನಂದ್ ತಳವಾರ್ ಅಂತೇಳಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕಂತೇಳಿ ಒಂದು ಸ್ವಲ್ಪ ಗುಡ್ಡುಗಾಡು ಪ್ರದೇಶಕ್ಕೆ ಬಂದಿದ್ದೀವಿ ಇವತ್ತು. ಅಂದರೆ ನಮ್ಮ ಹಳ್ಳಿಯಲ್ಲೆಲ್ಲ ಇವತ್ತು ಗುಳ್ಳವನ ಅಂತೇಳಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿರ್ತಾರೆ. ಮನೆಯಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನು ಸಂಭ್ರಮದಿಂದ ಮಾಡಿ ಅದನ್ನು ಉಣ್ಲಿಕ್ಕಂತೇಳಿ ಸ್ವಲ್ಪ ಹೊರಗಡೆ ಪ್ರದೇಶಕ್ಕೆ ವಾಯು ವಿಹಾರಕ್ಕಾಗಿ ನಿಸರ್ಗದ ಮಡಿಲಿನಲ್ಲಿ ಊಟ ಮಾಡಿದರೆ ಒಳ್ಳೇದಿರುತ್ತಂತ ಅನ್ನೋ ಭಾವದಿಂದ ಜನ ಇಲ್ಲಿ ಎಲ್ಲ ಬಂದಿರ್ತಾರೆ. ನೋಡಿ ಪ್ರಕೃತಿಯ ಸೌಂದರ್ಯ ಅದು ಎಷ್ಟು ಆಹ್ಲಾದಕರವಾಗಿದೆ. ನಮಗೆ ನಾವು ದುಡ್ಡು ಕೊಟ್ಟು ಜಿಮ್ಗಳಿಗೆ ಹೋಗುವುದಕ್ಕಿಂತ ₹1 ಖರ್ಚಿಲ್ಲದೆ ನಮ್ಮ ಪ್ರಕೃತಿಯ ಚಿಕಿತ್ಸೆಗಳಲ್ಲಿ ಒಳ್ಳೆಯ ಶರೀರಕ್ಕೆ ಬೇಕಾದಂಥ ಆಮ್ಲಜನಕ, ಒಳ್ಳೆಯ ಹವಾಮಾನವನ್ನು ತೆಗೆದುಕೊಳ್ಬಹುದು. ಆದರೆ ಜನಗಳಿಗೆ ದುಡ್ಡನ್ನು ಕೊಟ್ಟು ಒಳ್ಳೆಯ ಶಾರೀರ ಶರೀರವನ್ನು ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಅಸತ್ಯನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದು, ಪ್ರಕೃತಿ ಮಡಿಲಲ್ಲಿ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ನಾವು ಪ್ರಕೃತಿಯ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಮುಂದೆ ಅದು ಅಲ್ಲದೆ ಕೆಲವೊಂದಿಷ್ಟು ವಿಚಾರಕ್ಕೆ ಬಂದಾಗ ಕವಿಗಳು, ದಾರ್ಶನಿಕರು, ವಿಮರ್ಶಕರು, ಹಲವಾರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು ಸಹಿತ ಮಲೆಗಳಲ್ಲಿ ಮದುಮಗಳು ಅನ್ನೋ ಸುಂದರ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿಯೂ ಸಹಿತ ಏನಪ್ಪ ಅಂತಂದ್ರೆ ಪ್ರಕೃತಿಗೆ ಮನಸೋತು ಕಾಡಿನಲ್ಲಿ ಹೆಣ್ಣು ಮಗಳನ್ನು ಹೆಂಗೆ ವಿವರಣೆ ಮಾಡಬೇಕು, ಆ ಕಾಡಿನಲ್ಲಿ ಬರ್ತಕ್ಕಂಥ ಕಾದಂಬರಿಯ ಸಾರಾಂಶ ಹೇಗಿರಬೇಕು, ಎಲ್ಲ ಚಿತ್ರಣಗಳನ್ನು ಸಾಕಷ್ಟು ವಿದ್ವಾಂಸರು ನೀಡಿದ್ದಾರೆ. ಅಲ್ಲದೆ ಸ್ನೇಹಿತರೆ, ನಾವು ದುಡ್ಡು ಕೊಟ್ಟು ಹಾಸಿಗೆಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಆ ನಿದ್ರೆಯನ್ನು ನಾವೇ ಪಡ್ಕೋಬೇಕು. ಹಾಗೆ ಏನಪ್ಪ ಅಂತಂದ್ರೆ ಒಬ್ಬ ರೈತ ದಿನಂಪ್ರತಿ ಹೊಲದಲ್ಲಿ ಕೆಲಸ ಮಾಡಿ ದಣಿವಾಗಿ ಬೆವರು ಹರಿಸಿ ಮನೆಗೆ ಬಂದಾಗ ತನ್ನ ಮನೆಯ ಅಂಗಳದ ಮೇಲೆ ಹೊರಳಿದಾಗ ಆತನಿಗೆ ನಿದ್ದೆ ಬರ್ತೈತಿ. ಹೆಂಗಪ್ಪ ಅಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಎನ್ನುವ ಹಾಗೆ ಯಾವುದೇ BP ಶುಗರ್ ಇರಲಾರ್ದೆ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ತನ್ನ ಕೆಲಸಕ್ಕೆ ಆಗ್ತಾನೆ. ಸ್ನೇಹಿತರೆ, ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಿಸರ್ಗದ ಬಗ್ಗೆ ಗಮನ ಹರಿಸದೆ ದುಡ್ಡಿಗಾಗಿ ರೆಡಿಮೇಡ್ ಫುಡ್ಗಳನ್ನು ತಿಂದು ನಮ್ಮ ಆಹಾರ ಶೈಲಿಯನ್ನು ಬದಲಾಯಿಸ್ಕೊಳ್ತಿದ್ದೀವಿ. ಅದು ಸತ್ಯ ಅಲ್ಲ. ನೋಡಿ, ಪ್ರಾಚೀನ ಕಾಲದಲ್ಲಿ ಜನ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಸಂಗ್ರಹಿಸಿ ಗಾಳಿಗೆ ಇಟ್ಟಾಗ ಆ ಮಣ್ಣಿನ ಮಡಿಕೆಯಲ್ಲಿ ರಂಧ್ರಗಳು ಸರ್ 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 ಶಬ್ದವನ್ನು ಮಾಡಿ ಭೂಮಿಗೆ ಅಲ್ಲಿರ್ತಕ್ಕಂಥ ಬಿಸಿ ವಾತಾವರಣವನ್ನು ಹೊರಗಡೆ ಎಳೆದು ತನ್ನಲ್ಲಿ ತಂಪಾಗಿರ್ತಕ್ಕಂಥ ವಾತಾವರಣ ತೆಗೆದುಕೊಂಡು ನೀರನ್ನು ಸ್ಟಂಪ್ ಮಾಡಿ ನಮ್ಮ ಶರೀರಕ್ಕೆ ಒದಗಿಸ್ತಿತ್ತು. ಆದರೆ ಅದರ ಸ್ಥಳದಲ್ಲಿ ರೆಫ್ರಿಜರೇಟರ್ ಬಂದರೂ ತಕ್ಷಣ ಸಡನ್ಲಿ ನೀರನ್ನು ತಂಪು ಮಾಡಿ ನಮ್ಮ ದೇಹಕ್ಕೆ ನಾವು ಇಳಿಸೋ ಪ್ರಯತ್ನ ಮಾಡ್ತೀವಿ. ಯಾವುದು ಎಷ್ಟು ತಾಳ್ಮೆಯಿಂದ, ಸಹನೆಯಿಂದ, ಪ್ರಾಮಾಣಿಕತನದಿಂದ ಕೆಲಸವನ್ನು ರೆಡಿ ಮಾಡ್ತೀವೋ ಅಲ್ಲಿ ತನಕ ನಾವು ನಮ್ಮ ಶರೀರನ, ನಮ್ಮ ಶಾರೀರನ್ನ, ನಮ್ಮ ನೆಮ್ಮದಿಯನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಈ ಪಟ್ಟಣಗಳಲ್ಲಿ ಇವತ್ತಿನ ಗಟಾರದಂಥ ಪ್ರದೇಶದಲ್ಲಿ, ವಾತಾವರಣದಂಥ ಪ್ರದೇಶದಲ್ಲಿ ಜನಜೀವನ ಅದೆಷ್ಟೋ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಅಂದರೆ ತಮಗೆ ಡಾಕ್ಟರ್ ಹತ್ರ ಹೋದಾಗ ಅವರಿಗೆ ನಿನಗೆ ಇಂಥದ್ದೇ ನಿರ್ದಿಷ್ಟ ಕಾಯಿಲೆ ಇದೆ ಅನ್ನುವ ಕಾಯಿಲೆಯನ್ನು ಹೆಸರಿಟ್ಟು ಅದಕ್ಕೆ ಔಷಧಿಯನ್ನು ಕೊಡಲು ಅವರಿಗೂ ಸಹಿತ ತಿಳಿಯದಾದಂಥ ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಅದಕ್ಕೆ ಹೇಳೋದು, 1 ಗಂಟೆ ದಿನಂಪ್ರತಿ ನಾವು ನಡೆದಿದ್ದಾದರೆ, 1 ಗಂಟೆ ತನಕ ದಿನಂಪ್ರತಿ ಬೆವರ ಹರಿಯುವಾಗ ಕೆಲಸವನ್ನು ಮಾಡಿದ್ದಾದರೆ ನಮ್ಮ ಮುಂದಿನ ಜೀವಮಾನದಲ್ಲಿ ನಾವು ಎಂದೂ ಕಾಣರಿಯದ ರೋಗಗಳನ್ನು ಅಟ್ಟಬಹುದು. ಅದಕ್ಕೆ ಹೇಳೋದು ಹಿರಿಯರು, ಹಳ್ಳಿಗಳಲ್ಲಿ ಮನೆಗೊಂದು ಮರ, ಆ ಮರದಿಂದ ಬರವನ್ನು ನಾವು ಅಟ್ಟಬೇಕು. ಅದಕ್ಕೆ 2019ರಲ್ಲಿ ತುಂಬ ಒಳ್ಳೆಯ ನಿದರ್ಶನ ಅಂದರೆ ನಿಮಗೆ ಕರೋನಾ ಅನ್ನೋ ಮಹಾಮಾಯೆ. ಹಾಸ್ಪಿಟಲ್ಗಳಲ್ಲಿ ಸುಮಾರು ಲಕ್ಷಾಂತರ ಖರ್ಚು ಮಾಡಿ ಆಕ್ಸಿಜನ್ಗಳನ್ನು ತಗೊಂಡು ನಾವು ₹1 ಖರ್ಚಿಲ್ಲದೆ ಗುಡ್ಡುಗಾಡು ಪ್ರದೇಶಗಳಲ್ಲಿ ತಿರುಗಾಡಿದರೆ ಒಳ್ಳೆಯ ಆಕ್ಸಿಜನನ್ನು ನಮ್ಮ ದೇಹದಲ್ಲಿ ನಾವು ಸೆಳ್ಕೊಂಡಿವಿ.